ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಾವು ಆಡೋ ಎಷ್ಟೋ ಮಾತುಗಳು, ವರ್ಡ್ಗಳು ಎಷ್ಟೋ ಸಿನಿಮಾದ ಟೈಟಲ್ ಆಗಿರುತ್ತೆ. ಇದು ಕೂಡ ಹಾಗೆ. ನನಗೆ ಈ ಸಿನಿಮಾದ ಹೆಸರು ಕೇಳಿದ ತಕ್ಷಣ ನಮ್ಮಮ್ಮ ನೆನಪಾದ್ರು. ನಾನು ಚಿಕ್ಕವಳಾಗಿರುವಾಗ ತಲೆಗೆ ಎಣ್ಣೆ ಹಾಕೊಳ್ದಲ್ಲ ಹೆಂಗೆ ಬೇಕಂಗೆ ಓಡಾಡ್ತಿದ್ದೆ. ಈ ಕಾಡಿ ಹೋಗು, ಫಸ್ಟ್ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊ. ನಮ್ಮ ಹಳ್ಳಿ ಕಡೆಲ್ಲ ಈ ಕಾಡ ಬಿಟ್ಕೊಂಡಿದೆಯಲ್ಲ ಕೂದಲು, ಹೋಗೋ ಕಾಡ ಅಂತ ಹೇಳೋರು. ಸೊ ಇದು ಯಾವುದಿದು ಕರಿ ಕಾಡ ಅಂತ ಹೆಸರು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಕೊಂಡು ಬಂದಿದ್ದೀನಿ. ಇವತ್ತು ನಮ್ಮ ಕರಿ ಕಾಡ ಸಿನಿಮಾದ ಡೈರೆಕ್ಟರ್ ನನ್ನ ಜೊತೆಗಿದ್ದಾರೆ. ಇವರು ಸ್ಕ್ರೀನ್ ಪ್ಲೇ ಹಾಗೆ ಡೈಲಾಗ್ ರೈಟರ್. ನೋಡೋಣ ನನ್ನ ಮೇಲೆ ಯಾವ್ದಾದ್ರು ಒಂದು ಡೈಲಾಗ್ ಬರ್ಸೋಣ. ಅದ್ರ ಜೊತೆಗೆ ಡೈರೆಕ್ಷನ್ ವೆಂಕಟೇಶ್ ಸರ್ ನನ್ನ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಗೊತ್ತಾಗಿರ್ಬೇಕು ಆಲ್ರೆಡಿ. ಓಕೆ, ನಮ್ಮ ಕರಿ ಕಾಡ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅತಿಶಯ್ ಜೈನ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹೆಸರು ಸ್ವಲ್ಪ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಆಕ್ಚುಲಿ. ಅತಿಶಯ್, ವಾವ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅತಿಶಯ್ ಜೈನ್ ಅವ್ರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್, ನಮಸ್ತೆ. ಹಲೋ, ನಮಸ್ಕಾರ. ಹೇಗಿದ್ದೀರಾ? ಸೂಪರ್. ಓಕೆ, ಡೈರೆಕ್ಟರ್ ಸರ್, ನಿಮಗೆ ಫಸ್ಟ್ ಕ್ವಶನ್. ಈ ಏನ್ ಸರ್ ಇದು ಕರಿ ಕಾಡ? ನಮ್ಮಮ್ಮ ನನ್ನನ್ನು ಕಾಡಿ ಅನ್ನೋರು, ನೀವು ಕರಿ ಕಾಡ ಅಂತ ಇಟ್ಬಿಟ್ಟಿದ್ದೀರಾ. ಸೊ ನಿಮ್ಗೆ ಆಲ್ರೆಡಿ ಮೀನಿಂಗ್ ಗೊತ್ತಾಗಿದೆ ಅನ್ಸ್ಕೊಂತೀನಿ. ಹೌದಾ? ಶಬಾಷ್ 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 ಶಬಾಷ್. ಓಕೆ, ಸೊ ನಿಮ್ಮ ತಾಯಿ ಹೇಗೆ ನಿಮಗೆ ಕಾಡಿ ಅಂತ ಬೈತಾ ಇದ್ರು, ಸೊ ಸೇಮ್ ಕ್ಯಾರೆಕ್ಟ್ರೇ ಕಾಡ. ಸೊ ಹಳ್ಳಿ ಕಡೆ ಒರಟಾಗಿ ಹೇಗಿರ್ತಾರೆ ಅವ್ರನ್ನೆಲ್ಲ ಕಾಡ ಅಂತಾನೆ ಕರೀತಾರೆ. ಸೊ ಈ ಕಾಡ ಹೇಗೆ ಅಂದ್ರೆ ಎಲಿಫೆಂಟ್ ತರ ಇರ್ತಾನೆ, ಅವೆಲ್ಲ ಮದ್ದಾನೆ ತರ, ಹಂಗಾಗಿ ಕರಿ ಕಾಡ. ಹೌದಪ್ಪ, ಅವರು ಎಲಿಫೆಂಟ್ ತರ ಇರ್ತಾರೆ, ನಾನು ಇಲಿ ಮರಿ ತರ ಇದ್ದೀನಿ. ತುಳಿದ್ರೆ ಅಪ್ಪಚ್ಚಿನ. ಸೊ ಹಾಗಾದ್ರೆ ದಪ್ಪ ಅಂತಲ್ಲ, ಸ್ಟ್ರೆಂತ್ ಅಲ್ಲಿ ದಪ್ಪ ಅಂತ. ನನ್ ಸ್ಟ್ರೆಂತೇ ಇಲ್ಲ ಸರ್. ಫೈಡ್ ಅಂತ ಹೊಡೆದ್ರೆ ಹಿಂಗ್ ರಪ್ಪ ಅಂತ ಬೀಳ್ತೀನಿ. ಕಾಡಿ ಅಲ್ವಾ ಅದಕ್ಕೆ. ಓಕೆ, ಹತ್ರದಲ್ಲಿ ಇದ್ದಿದ್ರೆ ಐಫೈ ಕೊಡ್ತಿದ್ದೆ. ಕಾಡಿ ನಾನು, ಅವ್ರು ಕಾಡ. ಓಕೆ, ಹೆಂಗಿತ್ತು ಸರ್ ಈ ಸಿನಿಮಾದ ಡೈರೆಕ್ಷನ್ ಕಂಪ್ಲೀಟ್ ಓವರ್ ಆಲ್ ಹೇಳೋದಾದ್ರೆ ಹೆಂಗ ಅನಿಸ್ತು? ಸೊ ನನಗೆ ಕತೆ ಬಿಲ್ಡ್ ಮಾಡ್ಬೇಕಾದ್ರೆ ನಾನು ನಮ್ಮ ಕಾಡ ನಟರಾಜ್ ಜೊತೆಲೇ ವರ್ಕ್ ಮಾಡ್ತಾ ಇದ್ವಿ. ಸೊ 1.5 years ಜೊತೆಲೇ ವರ್ಕ್ ನಡೆದಿದ್ದು. ಸೊ ಕತೆ ಟೈಮಲ್ಲಿ ನಮಗೇನು ಏನು ಇದಾಗಲ್ಲ, ಅಂದರೆ ಕಷ್ಟ ಅನ್ಸಲ್ಲ. ಏನಕ್ಕೆ ಅಂದರೆ ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ, ಕಲಿಯೋದು ತುಂಬ ಇರುತ್ತೆ, ಕಲ್ತಿರೋದನ್ನ ಯೂಸ್ ಮಾಡೋದು ಇರುತ್ತೆ. ಸೊ ಆ ಥರ ಸೀಕ್ವೆನ್ಸ್ಗಳು ಹೋಗ್ತಾ ಇರುತ್ತೆ. ಅವಾಗೇನು ಟೈಮ್ ಆಗಿಲ್ಲ, ಇದಾಗಿಲ್ಲ. ಸೊ ಇದನ್ನ ನಾವು ಎಕ್ಸಿಕ್ಯೂಟಿವ್ ಮಾಡ್ಬೇಕಾದ್ರೆ ಫ್ಲೋರ್ಗೆ ಹೋಗ್ತೀವಿ, ಅದು ಸ್ವಲ್ಪ ಟಫೆಸ್ಟ್ ಆಗಿ ಹೋಗುತ್ತೆ. ಏನಕ್ಕೆ ಟಫೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾ ಶೂಟ್ ಆಗಿರೋ ಲೊಕೇಶನ್ಸ್ಗಳು ಯಪ್ಪ ಒಂದು ಹಾರಿ ನನಗೆ ಟೆನ್ಷನ್ ಆಯ್ತು. ಇದೇನಾದ್ರೂ ಗ್ರೀನಾ? ಇಲ್ಲ, ಗ್ರೀನ್ ಮ್ಯಾಟ್ ಅಲ್ಲಪ್ಪ, ರಿಯಲ್ ಆಗಿ ಪ್ಲೇಸಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಸಪೋಸ್ ಟೀಸರ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ, ಬೆಟ್ಟ ತುದಿ ಮೇಲೆ ನಿಂತಿರ್ತಾರೆ. ಅದನ್ನ ಈ ಬಗ್ಗೆ ನೋಡಿದ್ರೆ ಭಯ ಆಗದು ನಮ್ಗೆ. ನಾನಾಗಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ. ರಾಣಿ ಜರಿ ಅಂತ, ಅದು ರಾಣಿ ಜರಿ, ಐ ಥಿಂಕ್ ಸೊ, ಚಿಕ್ಕಮಗಳೂರು. ಕಳಸ ಹತ್ರ, ನಮ್ಮೂರು. ಆ ಕಳಸ ಹತ್ರ ಬರುತ್ತೆ. ಕಳಸದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಆ ತುದಿ ಮೇಲೆ ತೆಗ್ದಿರೋಂಥ ಶಾರ್ಟ್ಸ್ ಅದು. ಸೊ ಆ ಥರ ತುಂಬ ಇದೆ. ಅಲ್ಲೇ ಪಕ್ಕದಲ್ಲಿ ಮೈದಾಳಿ ಗುಡ್ಡ, ಆ ಕುದುರೆ ಮುಖ, ಈ ಜಾಗದಲ್ಲಿ ತುಂಬ ಟಫೆಸ್ಟ್ ಕೆಲವು ಸೀಕ್ವೆನ್ಸ್ಗಳು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗೋದು. ಅದು ಬಿಟ್ಟು ಮಾಮೂಲಿ ನಾವೇ ಒಂದು 4.5 acres ಕಾಕಿ ಜೋಳ ನಮ್ಮ ಚಿಕ್ಕ. ಸೊ ಆ ಕಾಕಿ ಜೋಳದ ಒಳಗಡೆ ನಾವೊಂದು ಸೆಟ್ ಹಾಕೊಂಡಿದ್ವಿ, ನಮ್ಗೆ ಹೇಗೆ ಬೇಕಾಗ ಒಂದು ಮಂಚಿಗೆ ಹಟ್ ಅಂತೀವಿ, ಆ ಥರ ಎಲ್ಲ ಸೆಟ್ ಹಾಕ್ಬಿಟ್ಟು ಅದ್ರಲ್ಲಿ ಶೂಟ್ ಮಾಡಿದ್ವಿ. ಈಗ ಸಿನಿಮಾ ಕತೆ, ಕೆಲವೊಂದು ಸಿನಿಮಾಗಳು ಹೆಂಗೆ ಆಗುತ್ತೆ, ಇಡೀ ಓವರ್ ಆಲ್ ಕತೆ ಬರೆದ್ಮೇಲೆ ಟೈಟಲ್ ಫಿಕ್ಸ್ ಆಗುತ್ತೆ. ಕೆಲವೊಂದು ಟೈಟಲ್ ಇಟ್ಕೊಂಡು ಕತೆ ಬರೆದು ಬಿಡ್ತಾರೆ. ನಿಮ್ದು ಹೆಂಗಾಯ್ತು? ಇಲ್ಲ, ನಾವು ಹೆಚ್ಚು ಕಮ್ಮಿ ನಮ್ದು 50% ಶೂಟ್ ಆದ್ಮೇಲೆ ಕರಿ ಕಾಡ ಅಂತ ಇಟ್ಟಿದ್ವಿ. 50% ಆದ್ಮೇಲೆ. ಅದಕ್ಕಿಂತ ಕ್ಯಾರೆಕ್ಟರ್ ಹೆಸರು ಕಾಡಾನೆ. ಸೊ ಕರಿ ಕಾಡ ಟೈಟ್ಲ್ ಇರಲಿಲ್ಲ, ಫಸ್ಟ್ ಬೇರೆ ಟೈಟ್ಲ್ ಇಟ್ಟು ಅನ್ಕೊಂಡಿದ್ವಿ. ಸೊ ಇಲ್ಲ, ಸ್ಕ್ರಿಪ್ಟ್ ಬೇರೆ ಥರ ಪುಟ್ರೆ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಸೊ ಆ ಸ್ಕ್ರಿಪ್ಟ್ ಬೇಡ ಅಂತೇಳಿ, ಆ ಟೈಟ್ಲ್ ಬೇಡ ಅಂತೇಳಿ ಆಮೇಲೆ ಕಾಡ ಅಂದ್ಕೊಂಡ್ವಿ. ಸೊ ಇನ್ನೂ ಏನೋ ಫೋರ್ಸ್ ಬೇಕು, ನಮ್ಗೆ ಇನ್ನೊಂಚೂರು ಬೇಕು ಅಂದ್ರೆ ಆ ಕರಿ ಕಾಡ. ಪವರ್ ಇದೆ. ಓಕೆ ಸರ್, ನೀವು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ, ಹೆಂಗ ಅನ್ನಿಸ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. 3 ವರ್ಷದಿಂದ ವರ್ಕ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಫಸ್ಟ್ ಒಂದು ಟೈಟ್ಲ್ ಇತ್ತು, ಆಮೇಲೆ ಅಂದರೆ ಸಿನಿಮಾ ಫಸ್ಟ್ ಒಂದು ಡೈಮೆನ್ಷನ್ ಇತ್ತು, ಆಮೇಲೆ ಒಂದು ಬೃಹದಾಕಾರವಾದ ಒಂದು ದೊಡ್ಡದು, ಅಯ್ಯೋ ಇಷ್ಟು ದೊಡ್ಡದಾಯ್ತಾ ಈ ಸಿನಿಮಾ ಅಂತ ನನಗೇನೆ ವೆರಿ ಪ್ಲೆಸೆಂಟ್ಲಿ ಶಾಕ್ಡ್. ಅಂತಂದರೆ ಇವ್ರು ತುಂಬ ಹಾರ್ಡ್ ವರ್ಕರು ಮೇಡಮ್. ಅಂದರೆ ಇವ್ರ ಹಾರ್ಡ್ ವರ್ಕ್ ಇಂದನೇ ಇವತ್ತು ಈ ಸಿನಿಮಾ ಬಂದು ನಿಂತಿದೆ. ಮತ್ತು ಈ ಒಂದು ಗ್ರ್ಯಾಂಡ್ಯೂರ್ ಬರೋಕ್ಕೆ ಇವರು ಮಾಡಿರೋ ಶ್ರಮ ಮತ್ತು ಆ ಒಂದು ಪ್ರಾಮಾಣಿಕತೆ, ಇಲ್ಲ ಯಾರೂ ಇಷ್ಟು ಗ್ರ್ಯಾಂಡ್ಯೂರ್ ಆಗಿ ಸಡನ್ನಾಗಿ ಒಬ್ಬ ಫಸ್ಟ್ ಸಿನಿಮಾದಲ್ಲಿ ಕೊಡೋದು ಭಾಳ ಕಷ್ಟ ಇದೆ. ಅದಕ್ಕೆ ನೀವು
ಅವರು ಫಸ್ಟ್ ಸಿನಿಮಾ ಅಲ್ಲದೇ ಇರೋ ಥರ ಅಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡು ಕೆಲಸಗಳನ್ನು ಮಾಡಿರೋದ್ರಿಂದ ಅದು ಇಷ್ಟು ದೊಡ್ಡದಾಗಿದೆ. ನಮಗಂತೂ ಮ್ಯೂಸಿಕಲ್ ಜರ್ನಿ ತುಂಬ ಚೆನ್ನಾಗಿದೆ. ಇವ್ರ ಜೊತೆ ತುಂಬ ಸಿನಿಮಾಗಳಿಗೆ ಹಾಡುಗಳು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಜರ್ನಿ ಒಂದು 5-6 ವರ್ಷದಿಂದ ಇದೆ ನಮಗೆ. ಬ್ಯೂಟಿಫುಲ್ ಆಗಿತ್ತು. ಏನು ತುಂಬ ಕೂಲಾಗಿ ಕೆಲಸ ಮಾಡಿಸ್ತಾರೆ. ಈಸ್ ಎ ವೆರಿ ಅಂದರೆ ಅಷ್ಟು ಈಸಿಯಾಗಿ ಒಪ್ಪಲ್ಲ, ಹಂಗಂತ ಪ್ರೆಷರು ಕೊಡಲ್ಲ. ಸೆಟ್ಟಲ್ಲಿ ಸ್ವಲ್ಪ ಟಫ್ ಮಾಸ್ಟರ್ ಅಂತೆಲ್ಲ ಕೇಳ್ತಾ ಇದ್ದೆ ಇವತ್ತು. ಬಟ್ ಮ್ಯೂಸಿಕ್ ಮಾಡುವಾಗ ತುಂಬ ಕಾಮ್ ಆಗಿ, ಯಾಕಂದ್ರೆ ಮ್ಯೂಸಿಕ್ಕೇ ಒಂದು ಕಾಮ್ನೆಸ್. ನಿಜ ನಿಜ ನಿಜ. ಸೊ ಆ ಕಾಮ್ನೆಸ್ಗೆ ಎಷ್ಟು ಕಾಮ್ ಇರಬೇಕೋ ಅವ್ರು ನನ್ನ ಜೊತೆ ಹಂಗೆ 6 ವರ್ಷದಿಂದ ಅದೇ ಕಾಮ್ ಆಗಿ ಅಷ್ಟೇ ಕೂಲಾಗಿ ಕೆಲಸಗಳನ್ನ ಮಾಡಿಸ್ತಾ. ಸೊ ಇವ್ರಿಗೆ ಕೆಲಸ ಮಾಡೋದು ಅಂದ್ರೆ ಒಂದು ಸ್ಪೆಷಲ್ ಎನರ್ಜಿ ನಮಗೆ. ಅಷ್ಟು ಬ್ಯೂಟಿಫುಲ್ ಆಗಿ ಇತ್ತು. ಓಕೆ ಸರ್, ಈಗ ಯಾವುದಾದ್ರೂ ಒಂದು ಸ್ಟೋರಿ ಬರಿಬೇಕಂದ್ರೆ ಓಕೆ ಇಂಥವ್ರನ್ನ ಇಟ್ಕೊಂಡು ಈ ಸ್ಟೋರಿ ಬರೆಯೋಣ ಅಂತ ಒಂದಷ್ಟು ಜನ, ಇನ್ನೊಂದಷ್ಟು ಜನ ಸ್ಟೋರಿ ಬರೆದ್ಮೇಲೆ ಓಕೆ ಈ ಕತೆಗೆ ಇವರು ಚೆನ್ನಾಗಿ ಸೂಟ್ ಆಗಬಹುದು ಅಂತ. ಸೊ ತಮಗೆ ಸೊ ನಮಗೆ ಕತೆ ಲೈನ್ಸ್ ಡೆವಲಪ್ ಮಾಡ್ಬೇಕಾದ್ರೆ ಜೊತೆಲೇ ಇದ್ರು. ಸೊ ನಾವು ಬರಿತಾನೆ ಗೆಟಪ್ನ ಅಡಾಪ್ಟ್ ಮಾಡ್ತಾ ಹೋದ್ವಿ. ಸೊ ಈ ಗೆಟಪ್ನ ಹೀಗಿದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಹಳ್ಳಿ ಹೋಗ್ಬೇಕು ಅಂದ ತಕ್ಷಣ ಮಾಮೂಲಿ ಡ್ರೆಸ್ ಕೋಡು ಲುಂಗಿ ಆಗಿರುತ್ತೆ. ಸೊ ಲುಂಗಿಲೇ ನಾವು ಗೆಟಪ್ ತೋರಿಸೋದು ಹೇಗೆ, ಸೊ ಅದು ಚಾಲೆಂಜಿಂಗ್ ಆಗಿತ್ತು. ಸೊ ಹಂಗಾಗಿ ಆ ಗೆಟಪೇ ಒಂದು ಸ್ಪೆಷಲ್ ಆಗಿ ಅಂದ್ಕೊಂಡ್ವಿ ನಾವು. ಸೊ ಅದೇ ಥರ ಎಕ್ಸಿಕ್ಯೂಟಿವ್ ಆಯಿತು. ಚೆನ್ನಾಗಿ ಆ ಗೆಟಪಲ್ಲಿ ಚೆನ್ನಾಗಿ ಕಾಣೋದು ಭಾಳ ಮುಖ್ಯ ಆಗುತ್ತೆ. ಸೊ ಎಲ್ರಿಗೂ ಗೆಟಪ್ಗಳು ಸೂಟ್ ಆಗಲ್ಲ. ಹೌದು ಹೌದು, ಅದೊಂದು ಪ್ಲಸ್ ಆಯಿತು ನಮಗೆ. ಈ ನಮ್ಮ ಕಡ ಸರ್ಗೆ ಹೆಲ್ಪ್ ಆಗಿದ್ದೇನೆಂದರೆ ಆ ಬಾಡಿ ಸ್ಟ್ರಕ್ಚರು ಆ ವಿಲೇಜ್ ಬ್ಯಾಕ್ಡ್ರಾಪ್ಗೆ ಸೆಟ್ ಆಯಿತು. ವಾಕಿಂಗ್ ಸ್ಟೈಲ್ ಆಗಲಿ ಅದೆಲ್ಲ ಸೆಟ್ ಆಗ್ತಾ ಹೋಯ್ತು. ಮತ್ತೆ ಅವರು ಹಳ್ಳಿಲಿ ಬೆಳೆದಿರೋದ್ರಿಂದ ಅದೆಲ್ಲ ತುಂಬಾ ಈಸಿಯಾಗಿ ಅಡಾಪ್ಟ್ ಆಗ್ತಾ ಹೋಯ್ತು. ನೀವು ಜಾಸ್ತಿ ಕಷ್ಟ ಆಗಲಿಲ್ಲ. ಮತ್ತೆ ಆಕ್ಟಿಂಗ್ ವೈಸ್ ಬಂದ್ರೆ ರಾಕ್ಷಸ ಅಂದ್ರೆ ಹೋಮ್ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೋಮ್ವರ್ಕ್ ಮಾಡಿ ನಾವು ಜೊತೆಲೇ ಬರೀತಿರೋದ್ರಿಂದ ಡೈಲಾಗ್ ಅವ್ರಿಗೆ ಈಸಿ ಆಗಿರ್ಬೋದು. ಬಟ್ ಏನೇ ಈಸಿ ಆಗಿದ್ರು ಹೆಚ್ಚು ಕಮ್ಮಿ ನಾವು ತುಂಬಾ ಡೈಲಾಗ್ ಪೇಪರೇ ಕೊಡ್ತಾ ಇರಲಿಲ್ಲ ಅವ್ರಿಗೆ. ಆ ಸೀನ್ ಸರ್ ಇದೆ ಡೈಲಾಗ್ ಬರುತ್ತೆ ಅಂದ್ರೆ ಒಂದ್ಸತಿ ಅಷ್ಟೇ. ಅದೆಲ್ಲ ತಲೆ ಹಿಡ್ಕೊಂಡು ನೀಟಾಗಿ ಮಾಡೋರು. ಫ್ಯೂಚರಲ್ಲಿ ಒಳ್ಳೆ ಒಬ್ಬ ನಟ ಆಗ್ತಾರೆ. ನೀವು ಯಾವತ್ತಾದ್ರೂ ಸೆಟ್ಟಿಗೆ ಹೋಗಿದ್ಯಾ ಶೂಟಿಂಗ್ ಸ್ಪಾಟಿಗೆ? ನಾನು ಶೂಟಿಂಗ್ ಹೋಗಿರ್ಲಿಲ್ಲ, ಬಟ್ ಸಾಂಗ್ ಕಬ್ಬಿಂಚಲ್ಲೇ ಮೊನ್ನೆ ರಿಲೀಸ್ ಆಯ್ತಲ್ಲ, ಆ ಸಾಂಗ್ ಶೂಟ್ ಟೈಮಲ್ಲಿ ಹೋಗಿದ್ದೆ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಯಾಕಂದ್ರೆ ನಾನು ಸಿಂಗರು, ಕಂಪೋಸರ್ಗಿಂತ ಮುಂಚೆ ಸಿಂಗರು. ನಾವೆಲ್ಲ ಎದೆ ತುಂಬಿ ಸೆಟ್ಟು, ಸರಿಗಮಪ ಸೆಟ್ಸ್ ನೋಡಿದ್ದು. ಅವಾಗ ಆ ಸೆಟ್ ಅಲ್ಲಿ ಒಬ್ಬ ಸಿಂಗರ್ ಆಗಿರ್ತಿದ್ದೆ. ಈಗ ನನ್ನ ಹಾಡನ್ನೇ ಇಷ್ಟು ದೊಡ್ಡ ಸೆಟ್ ಅಲ್ಲಿ ಮಾಡ್ತಾ ಇದಾರಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮತ್ತೆ ಅವ್ರು ಹೆಂಗ್ ಸಿನಿಮಾ ಮಾಡಿರ್ಬೋದು ಅನ್ನೋ ಒಂದು ಕಲ್ಪನೆ ಬಂತು. ಸಿಕ್ಕಾಪಟ್ಟೆ ಡೀಟೇಲಿಂಗ್ ವರ್ಕು, ಹಾರ್ಡ್ ವರ್ಕು, ಸ್ಮಾರ್ಟ್ ವರ್ಕು, ಲವ್ವಿಂಗ್ ವರ್ಕ್. ಏನ್ ಸರ್ ಇಷ್ಟೊಂದೆಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತಿದ್ದಾರೆ? ನನಗೆ ಈಗ ಅಂದರೆ ಕೆಲವೊಂದು ಸತಿ ನಾವು ರಿಜಿಡ್ ಆಗಬೇಕಾಗುತ್ತೆ. ಹೌದು. ಸೊ ಅದನ್ನು ಈಗ ಸಪೋಸ್ ನಾವು ಎಕ್ಸ್ಪೆಷಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಆರ್ಟಿಸ್ಟ್ಗಳಿಗೆ ಗದರಂಗಿಲ್ಲ. ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಹಿಂಗೆ ಹಂಗಲ್ಲ, ಹಿಂಗೆ ಜೋರಾಗಿ ಮಾತಾಡ್ಬಿಟ್ರೆ ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ. ಯಾವಾಗ ತೆಗಿಬೇಕು ಅದು ಯಾರಿಗೆ? ನಮಗೆ ಲಾಸ್. ಶಾರ್ಟ್ ಟು ಶಾರ್ಟ್ ಚೇಂಜ್ ಆಗ್ಬಿಡುತ್ತೆ. ಇದೆಲ್ಲ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಡುತ್ತೆ. ಅದನ್ನೆಲ್ಲ ಸ್ಮಾರ್ಟಾಗಿ ಹಿಂಗೆ ಹೇಳ್ಬೇಕು, ಆ ಥರ ಹೇಳಿ ನಮ್ಗೆ ಏನು ಬೇಕು ಅದು ನಾವು ತೊಗೊತಾ ಇರ್ಬೇಕು. ಅವ್ರಿಗೂ ಬೇಜಾರಾಗಬಾರ್ದು, ನಾವು ಬೇಜಾರು ಮಾಡ್ಕೋಬಾರ್ದು. ನಮ್ಗೆ ಏನು ಬೇಕು ಅನ್ನೋ ಒಂದು ಕ್ಲಾರಿಟಿ ಇದ್ದರೆ 100% ಆರಾಮಾಗಿ ಮಾಡ್ಬೋದು. ಬಟ್ ಓಕೆ, ಬಟ್ ಇದು ತುಂಬ ಖುಷಿ ಆಯ್ತು ನನಗೆ. ಒಂದೊಂದ್ಸಲ ನಮ್ಮ ಕ್ಯಾಮ್ರಾಮನ್ಗಳು ಕೂಡ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆನೆ ಕೂಗ್ತಾ ಇರ್ತಾರೆ, ಅದಂಗಮ್ಮ ಅಂತ. ನೋಡಿ ಇವಾಗ ಏರ್ಪೋರ್ಟ್ಸ್ ಹಾಕೊಂಡು ಸುಮ್ಮನೆ ಅವಾಗ ನಮಗೆ ಏನು ಶೂಟ್ ಮಾಡೋದು, ಏನೋ ಬೇಡ ಹೋಗೋಣ ಈ ಥರ ಅನ್ಸಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಪಾಪ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅದೇ ಈಗ ಕತೆ ಬರೆಯೋಕ್ಕಿಂತ ಮುಂಚೆನೇ ಸೆಲೆಕ್ಟ್ ಆಗಿತ್ತು ಅಥವಾ ಕತೆ ಬರ್ದಾದ್ಮೇಲೆ ಎಲ್ಲರದು ಹೀರೋಯಿನ್ ಆಗಿರಬಹುದು, ವಿಲನ್ಸ್ ಆಗಿರ್ಬೋದು ಎಲ್ಲ ಸೆಲೆಕ್ಟ್ ಆಗಿದ್ದು? ಇಲ್ಲ, ಕತೆ ಕಂಪ್ಲೀಟ್ ಆದಮೇಲೆ ನಾವು ಎಲ್ಲ ಕ್ಯಾರೆಕ್ಟರ್ಸ್ನ ಇದು ಮಾಡಿದ್ವಿ. ಹೀರೋದು ಮಾತ್ರ ಮುಂಚೆನೇ ಇತ್ತು ಇವರೇ ಅಂತ. ಸೊ ಅದಾದ್ಮೇಲೆ ನಿಮ್ಮ ಜೊತೆ ನಮ್ಮ ಜೊತೆನೇ ಇದ್ರು. ಯಾಕಂದ್ರೆ ಪ್ರೊಡಕ್ಷನ್ ಅವ್ರ ಫ್ಯಾಮಿಲಿ ಕಡೆಯಿಂದ ಇರೋದ್ರಿಂದ ಸೊ ನಮ್ಗೆ ಅವ್ರು ಫಿಕ್ಸ್ ಅವರಾಗಿದ್ರು. ಮಿಕ್ಕಿದ ಕ್ಯಾರೆಕ್ಟರ್ ಎಲ್ಲ ಅಡಾಪ್ಟ್ ಆಗ್ತಾ ಹೋಯ್ತು. ಸೊ ಕತೆ ಯಾವಾಗ ಒಂದು ಸ್ಟ್ರೆಚ್ ರೆಡಿ ಆಯ್ತು ಅವಾಗ ನಾವು ಕ್ಯಾರೆಕ್ಟರ್ನ ಅಡಾಪ್ಟೇಷನ್ ಮಾಡಿದ್ವಿ. ಈ ಕ್ಯಾರೆಕ್ಟರ್ ಇವ್ರಿದ್ರೆ ಚೆನ್ನಾಗಿರ್ತಾರೆ, ಇವರೇ ಇದ್ರೆ ಚೆನ್ನಾಗಿರ್ತಾರೆ ಅನ್ನೋದು ಒಂದು ಕ್ಲಾರಿಫಿಕೇಶನ್. ನೆಕ್ಸ್ಟ್ ಸಿನಿಮಾಗೆ ನಾನು ಹೀರೋಯಿನ್ ಆದ್ರೆ ಚೆನ್ನಾಗಿರುತ್ತೆ. ಖಂಡಿತ. ನಮ್ಮ ಚಿಕ್ಕಮಗಳೂರು ನಿಮ್ಮನ್ನ ನೋಡೇ ಒಂದು ಕತೆ ಮಾಡ್ತಾರೆ ಮೇಡಮ್. ನೀವು ಆ ಕೆಪಾಸಿಟಿ ಪ್ರೊಡ್ಯೂಸರ್ ನೀವೇ ಕೊಡ್ಬೇಕು. ಪಾಪ ಒಂದ್ ಎಕರೆ ಕಾಫಿ ತೋಟ ಮೆಣಸು ಹೋದ್ರೆ ಹೋಗ್ಲಿ. ಎಷ್ಟು ಸ್ಪಾಂಟೇನಿಯಸ್ ಸ್ಕ್ರೀನ್ ಪ್ಲೇ ಅಂದ್ರೆ ನೀವು ಇವಾಗ ಅಡ್ವಾನ್ಸ್ ಕೊಡಿ, ಇನ್ನೊಂದು ವಾರದಲ್ಲಿ ಒಂದು ಬಾಡಿ ರೆಡಿ ಮಾಡ್ತಾರೆ. ಬೇಡ ದುಡ್ಡು ಕ್ಯಾನ್ಸಲ್. ಅವ್ರು ಫಸ್ಟೇ ದುಡ್ಡು ಕೇಳ್ತಿದ್ದಾರೆ, ನನ್ನ ಮೇಲೆ ಕಥೆನೇ ಬರ್ದಿಲ್ಲ, ಕ್ಯಾನ್ಸಲ್.
ಓಕೆ, ಹೀರೋಯಿನ್ ಹೆಂಗೆ ಸೆಲೆಕ್ಟ್ ಆದ್ರು? ಹೆಂಗೆ ನೀವು ಆಡಿಷನ್ ಗಿಡಿಷನ್ ಏನಾದ್ರು? ಆ್ಯಕ್ಚುಲಿ ಹೀರೋಯಿನ್ ಆಡಿಷನ್ ಅಂತ ಏನಿಲ್ಲ. ಈ ಒಂದು 4-5 ಜನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದೇ ಇವ್ರು ಸೂಟ್ ಆಗ್ತಾರೆ ಅಂತ ಒಂದೆರಡು ಕೆಲವು ಮೀಟಿಂಗ್ಸ್ ಅಟೆಂಡ್ ಮಾಡಿದೆ. ಅದರಲ್ಲಿ ಈಗ ನಿರೀಕ್ಷಾ ಶೆಟ್ಟಿ ಅವರು ಒಂದು ಪ್ರೊಫೈಲ್ ಒಂದು ಕಡೆಯಿಂದ ಬಂತು, ಬಾಲಣ್ಣ ಅಂತೇಳಿ ಅವ್ರ ಕಡೆಯಿಂದ ಹೀರೋಗೆ ಕಳಿಸಿದ್ರು. ಸೊ ನನ್ನ ಮೀಟ್ ಮಾಡೋಕ್ಕೆ ಹೇಳಿದ್ರು ಅವರು. ಸೊ ನಾನು ಅವ್ರನ್ನ ಇಂದ್ರನಗರ ಕಾಫಿ ಡೇಯಲ್ಲಿ ಮೀಟ್ ಮಾಡೋಕ್ಕೆ ಹೋದೆ. ಸೊ ಆಲ್ರೆಡಿ ನಾನು ಬರೋಕ್ಕಿಂತ ಮುಂಚೆ ಅವ್ರು ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಒಂದು ಟೈಮ್ ಸೆನ್ಸ್ ಇಷ್ಟ ಆಯಿತು. ಫಸ್ಟು ಹೀರೋಯಿನ್ಗಳು ಯೂಶ್ವಲಿ ಬರಲ್ಲ. ಅದ ಈಗ ನನ್ನ ಬಗ್ಗೆ ಅವ್ರಿಗೆ ಅನ್ಸಿರುತ್ತೆ, ಪಾಪ ನಾವ್ ಎಷ್ಟೊತ್ತಿಂದ ಕಾಯಿಸಿದೀವಿ, ಪಾಪ ಹುಡುಗಿ ಎಷ್ಟು ಹೀರೋಯಿನ್ ಮೆಟೀರಿಯಲ್ ಹೇಳಿ. ಸೊ ಅವಾಗ ನಾನು ಅವ್ರನ್ನ ಮಾತಾಡಿಸ್ಲಿಲ್ಲ, ಡೈರೆಕ್ಟಾಗಿ ಸೀದಾ ಕಾಫಿ ಡೇ ಒಳಗಡೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೆ. ಒಂದು 2 ನಿಮಿಷ ಅವರು ಯಾವುದೋ ಫೋನ್ ಕಾಲಲ್ಲಿದ್ದರು. ಸೊ ಓಡಾಡ್ಕೊಂಡು ನೋಡ್ತಾ ಇದ್ದೆ. ನನಗೆ ಓಕೆ ಸೂಟ್ ಆಗ್ಬೋದು ಇವರು ಹಳ್ಳಿ ಇದಕ್ಕೆ ಅಂತ. ಸೊ ಅವಾಗ ನಾನೇ ಫೋನ್ ಮಾಡಿದೆ ಹೊರಗಡೆ ಇದ್ದೀನಿ ಅಂತ. ಸೊ ಅವಾಗ ಡಿಸ್ಕಷನ್ ಆಯಿತು, ಕತೆ ಹೇಳಿದೆ. ಕತೆ ಅವ್ರಿಗೂ ಇಷ್ಟ ಆಯಿತು. ಓಕೆ ಮಾಡೋಣ ಸರ್ ಅಂತೇಳಿ, ನಾನು ತಿಳಿಸ್ತೀನಿ ನಿಮಗೆ ಅಂಥೇಳಿ ನಾನು ಫಿರೋಜ್ ಅವ್ರಿಗೆ ಟ್ವೀಟ್ ಮಾಡಿದೆ. ಹೋಗಿ ಸರ್ ಆ ಹುಡುಗಿ ಆಗುತ್ತೆ. ಅವ್ರಿಗೆ ಏನು ಹೇಳಿದ್ರು? ನಾನು ಏನೂ ಹೇಳಿಲ್ಲ ಸರ್, ಏನು ಹೇಳಿಲ್ಲ. ಸೊ ನನಗೆ ಆ್ಯಕ್ಚುಲಿ ಕಣ್ಣು ಇಷ್ಟ ಆಯಿತು. ಏನಕ್ಕೆ ಅಂದರೆ ಕೆಲವು ಸುಮಾರು ಎಕ್ಸ್ಪ್ರೆಷನ್ಸ್ ಕಣ್ಣಿಂದನೇ, ಹೌದು, ಅದರಲ್ಲೂ ಲವ್ ಮತ್ತು ಎಮೋಷನ್ಸ್ ಎಲ್ಲ ಅದು ಭಾಳ ಮುಖ್ಯ. ಹೌದು, ನಿಜ. ಸೊ ಹಂಗಾಗಿ ಅದು ಪ್ಲಸ್ ಪಾಯಿಂಟ್ ಆಯ್ತು ನಮಗೆ. ಸೊ ವಿಲೇಜ್ ಬ್ಯಾಕ್ಡ್ರಾಪ್ಗೆ ಲಂಗಾದವನಿ ಬಂದರೆ ಇವ್ರು ಹೇಗೆ ಕಾಣ್ತಾರೋ ಅನ್ನೋದು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ ನೆಕ್ಸ್ಟ್ ಲೆವೆಲ್ ನೀವು. ಹೆಂಗಿದಾರೆ ನೋಡಿ. ಸೊ ಓಕೆ ಈ ಹುಡುಗಿ ಓಕೆ ಆಗುತ್ತೆ ನಮಗೆ. ಯಾಕಂದರೆ ಆಲ್ರೆಡಿ ಒಂದು 5-6 ಜನ ನಾನು ಮೀಟಿಂಗ್ ಮಾಡಿದ್ದೆ. ಸ್ವಲ್ಪ ನೋನ್ ಆರ್ಟಿಸ್ಟು ಅವ್ರನ್ನೂ ಟ್ರೈ ಮಾಡಿದ್ವಿ. ಬಟ್ ಅವ್ರಿಗೇನೆ ಇವ್ರು ಬೆಟರ್ ಅನಿಸ್ತು ನನಗೆ. ಸೊ ಓಕೆ ಇವ್ರು ಓಕೆ ಆದರು. ಆಮೇಲೆ ಸೊ ಓಕೆ ಆದಮೇಲೆ ಅವ್ರಿಗೆ ನಾವು ಓಕೆ ಅಂತ ಹೇಳಿಲ್ಲ. ಶೂಟಿಂಗಲ್ಲಿ ಒಂದು ಇನ್ಸಿಡೆಂಟಿಂದ ಒಂದು 4-5 ಮಂತ್ಸ್ ಗ್ಯಾಪ್ ಆಯಿತು ಶೂಟಿಂಗ್. ಓಕೆ. ಅಂದರೆ ಫಸ್ಟ್ ಎಪಿಸೋಡಲ್ಲೇ ಹೀರೋ ಕಾಲು ಫ್ರ್ಯಾಕ್ಚರ್ ಆಯಿತು. ಫಸ್ಟ್ ಫೈಟ್ ಆಕ್ಷನ್ ಸೀಕ್ವೆನ್ಸಲ್ಲಿ ಕಾಲು ಫ್ರ್ಯಾಕ್ಚರ್ ಆಯಿತು. ಫಿಂಗರ್ಸು ಶೆಟ್ರದು ಅಲ್ಲ ಹೀರೋದು. ಸೊ ಆವಾಗ ಒಂದು 5 ಮಂತ್ ಗ್ಯಾಪ್ ಆಯಿತು. ಇವರು ಇಲ್ಲ ಆಗಿಲ್ಲ ಅಂತ ಸುಮ್ಮನೆ ಇದ್ಬಿಟ್ಟು ಹೀರೋಯಿನ್. ಆಮೇಲೆ ನಾವು ಫೋನ್ ಮಾಡಿ ಹೇಳಿದೆ. 5 ಮಂತ್ಸ್ ಗ್ಯಾಪ್ ತೊಗೊಂಡ್ರ ಫ್ರ್ಯಾಕ್ಚರ್ ಆಗಿದ್ದಕ್ಕೆ? 2 ಫಿಂಗರ್ಸ್ಗೆ ಅವರು ಫೋನ್ ಮಾಡಿ ಸರ್ ಹೆಂಗಿದ್ದೀರ ಅಂದರೆ ಏನು 2 ಫಿಂಗರ್ ಹೋಗಿದೆ ಅಷ್ಟೇ ಅಂದರು ಕ್ಯಾಶುಯಲಾಗಿ. ಆಮೇಲೆ ಅದೆಲ್ಲ ಕವರ್ ಹಾಕಿ ಒಂದು 4-5 ಮಂತ್ಸ್ ಆಯಿತು. ಆಮೇಲೆ ಮತ್ತೆ ಟೇಕ್ ಆಫ್ ಮಾಡಿದ್ವಿ. ಆಮೇಲೆ ಮತ್ತೆ ಈ ಸಿನಿಮಾ ಶೂಟ್ ಆಗಿರೋದೆಲ್ಲ ಬರೀ ವೀಕೆಂಡಲ್ಲೇ, ಸಾಟರ್ಡೆ ಸಂಡೇ. ನಿಮಗೂ ಆರಾಮಾಗ್ಬಿಟ್ಟಿದೆ ಸ್ಯಾಟರ್ಡೆ ಸಂಡೇ? ನಮಗೆ ಆರಾಮಲ್ಲ, ಪ್ರೊಡಕ್ಷನ್ ಹೌಸ್ಗೆ ಹೋರೆ ಡಬಲ್ ಕಾಲ್ ಶೀಟ್ ಅಲ್ವಾ. ಸರ್ ಈಸ್ ಎ ವರ್ಕಿಂಗ್ ಎಂಪ್ಲಾಯಿ. ಸೊ ಅವರು ವೀಕೆಂಡ್ಸಲ್ಲೇ ಶೂಟ್ ಡಬಲ್ ಕಾಲ್ ಶೀಟ್ ಕೊಟ್ಕೊಂಡು, ಬಿಕಾಸ್ ಅವ್ರಿಗೆ ಮೇನ್ ವರ್ಕ್ ಇರ್ತಿತ್ತು. ನಾವೆಲ್ಲ ಪ್ರಿಪೇರ್ ಆಗಿರ್ತಿದ್ವಿ. ಈಗ ಹಾಡೆಲ್ಲ ನಾವು ಒಂದು ಸೆಟ್ ಮಾಡಿಕೊಟ್ಟಿದ್ವಿ, ಅದೆಲ್ಲ ಮಾಡಿದ್ವಿ. ಇವರು ಅದಕ್ಕೆ ಅಡಾಪ್ಟ್ ಆಗಿ ಶೂಟ್ ಮಾಡಿದಂತೆ. ಮತ್ತೆ ಮಾಡಿದಷ್ಟು ದಿನ ಯಾವ ಸಿಂಗಲ್ ಶೀಟ್ ಕಾಲ್ ಶೀಟ್ ಯಾವ ಮಾಡಿಲ್ಲ ಎಲ್ಲ ಡಬಲ್ ನಾವು ಕವರ್ ಮಾಡಬೇಕಲ್ಲ ಆ ಟೈಮಿಗೆ. ಸೊ ಹಾಗಾಗಿ